ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಿರೀಟ ತೊಟ್ಟ ಮೇಲೆ ನಮ್ಮ ಮಂಡ್ಯದ ಹುಡುಗ ಗಿಲ್ಲಿ ನಟ ಅಲಿಯಾಸ್ ನಟರಾಜ್ ಹವಾ ಈಗ ಕೇವಲ ಸೋಷಿಯಲ್ ಮೀಡಿಯಾಕ್ಕೆ ಸೀಮಿತವಾಗಿಲ್ಲ. ಇಡೀ ಸ್ಯಾಂಡಲ್ವುಡ್ ಈಗ ಗಿಲ್ಲಿಯತ್ತ ತಿರುಗಿ ನೋಡ್ತಿದೆ. ಅದರಲ್ಲೂ ಒಬ್ಬ ಸ್ಟಾರ್ ಡೈರೆಕ್ಟರ್ ಗಿಲ್ಲಿಗೆ ಕೊಟ್ಟಿರೋ ಆ ಒಂದು ಆಫರ್ ಈಗ ಸಂಚಲನ ಮೂಡಿಸಿದೆ. ಹೌದು ವೀಕ್ಷಕರೇ, ಗಿಲ್ಲಿ ನಟನ ಬದುಕಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ. ಏನದು ಬಿಗ್ ನ್ಯೂಸ್? ಗಿಲ್ಲಿಯ ಮುಂದಿನ ಪ್ಲಾನ್ ಏನು? ತರುಣ್ ಸುಧೀರ್ ಅವರು ಗಿಲ್ಲಿ ಬಗ್ಗೆ ಹೇಳಿದ್ದೇನು? ಎಲ್ಲವನ್ನೂ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಬಿಗ್ ಬಾಸ್ ಇತಿಹಾಸದಲ್ಲೇ ಅತಿ ಹೆಚ್ಚು ಅಂದ್ರೆ ಸುಮಾರು 40ರಿಂದ 50 ಕೋಟಿ ವೋಟ್ ಪಡೆದು ಇತಿಹಾಸ ಸೃಷ್ಟಿಸಿದವರು ಗಿಲ್ಲಿ ನಟ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಅವರನ್ನ ನೋಡಲು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲೋ ಜನರನ್ನ ನೋಡಿದ್ರೆ ಅನ್ಸುತ್ತೆ ಇದು ಕೇವಲ ಫೇಮ್ ಅಲ್ಲ, ಇದು ಅಪ್ಪಟ ಅಭಿಮಾನ ಅಂತ. ಇತ್ತೀಚೆಗೆ ನಡೆದ ಕನಕೋತ್ಸವದಂತಹ ಕಾರ್ಯಕ್ರಮಗಳಲ್ಲಿ ಪೊಲೀಸರೇ ಗಿಲ್ಲಿಯನ್ನು ರಕ್ಷಿಸಬೇಕಾದ ಪರಿಸ್ಥಿತಿ ಬಂದಿತ್ತು. ಈ ಮಟ್ಟದ ಕ್ರೇಜ್ ಇರೋವಾಗ ಗಿಲ್ಲಿಯ ಮುಂದಿನ ಹೆಜ್ಜೆ ಸಿನಿಮಾ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ಗಿಲ್ಲಿಗೆ ನಟನೆಗಿಂತ ಹೆಚ್ಚಾಗಿ ನಿರ್ದೇಶನದ ಮೇಲಿರೋ ಪ್ರೀತಿ ಈಗ ಎಲ್ಲರ ಗಮನ ಸೆಳೆದಿದೆ. ನಟರಾಜ್ ಅವರು ಬೆಂಗಳೂರಿಗೆ ಬಂದಿದ್ದು ಹೀರೋ ಆಗೋಕೆ ಅಷ್ಟೇ ಅಲ್ಲ, ಒಬ್ಬ ಪ್ರತಿಭಾವಂತ ನಿರ್ದೇಶಕನಾಗೋಕೆ. ಬಿಗ್ ಬಾಸ್ ಮನೆಗೆ ಹೋಗೋಕು ಮುನ್ನ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಆರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ತಾವೇ ಯೂಟ್ಯೂಬ್ ಚಾನೆಲ್ ನಡೆಸಿ ಸ್ಕ್ರಿಪ್ಟ್ ಬರೆದು ಪ್ರೇಕ್ಷಕರನ್ನು ನಗಿಸಿದ ಗಿಲ್ಲಿಗೆ ಸಿನಿಮಾ ನಿರ್ದೇಶಿಸಬೇಕು ಅನ್ನೋ ಹಂಬಲ ಮೊದಲಿನಿಂದಲೂ ಇದೆ. ಇತ್ತೀಚಿನ ಸಂದರ್ಶನಗಳಲ್ಲಿ ಕೂಡ ಗಿಲ್ಲಿ ತಾವು ದುಡಿದ ಹಣವನ್ನು ಕೃಷಿ ಜಮೀನಿನಲ್ಲಿ ಹೂಡಿಕೆ ಮಾಡುವುದರ ಜೊತೆಗೆ ತಾವೇ ಒಂದು ಸಿನಿಮಾ ನಿರ್ದೇಶಿಸುವ ಸುಳಿವು ನೀಡಿದ್ದಾರೆ. ಈಗ ಅಸಲಿ ವಿಷಯಕ್ಕೆ ಬರೋಣ. ಸ್ಯಾಂಡಲ್ವುಡ್ನ ಸಕ್ಸಸ್ಫುಲ್ ನಿರ್ದೇಶಕ ತರುಣ್ ಸುಧೀರ್ ಅವರು ಗಿಲ್ಲಿ ನಟನ ಬಗ್ಗೆ ವಿಶೇಷ ಆಸಕ್ತಿ ತಳೆದಿದ್ದಾರೆ. ತರುಣ್ ಅವರು ಹೇಳುವ ಪ್ರಕಾರ ಗಿಲ್ಲಿಯ ಕಾಮಿಡಿ ಟೈಮಿಂಗ್ ಮತ್ತು ಕಂಟೆಂಟ್ ಕ್ರಿಯೇಟ್ ಮಾಡುವ ಅವರ ಕಲೆ ಜಿ ಕನ್ನಡದ ದಿನಗಳಿಂದಲೇ ನನಗೆ ಇಷ್ಟವಾಗಿತ್ತು. ಇತ್ತೀಚೆಗೆ ಗಿಲ್ಲಿಯನ್ನು ಭೇಟಿ ಮಾಡಿದ ತರುಣ್ ಸುಧೀರ್ ಅವರು ನನ್ನ ಮುಂದಿನ ಸಿನಿಮಾಗಳ ಸ್ಕ್ರಿಪ್ಟ್ನಲ್ಲಿ ನಿನಗೆ ಸೂಕ್ತವಾದ ಪಾತ್ರವಿದ್ದರೆ ಖಂಡಿತವಾಗಿಯೂ ನಿನ್ನನ್ನೇ ಹಾಕಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಗಿಲ್ಲಿಗೆ ರೈಟಿಂಗ್ ಮೇಲೆ ಆಸಕ್ತಿ ಇರೋದ್ರಿಂದ ನಮಗೆ ಇನ್ನೂ ಹೆಚ್ಚು ಡೈರೆಕ್ಟರ್ಗಳು ಬೇಕು, ಬರವಣಿಗೆಯನ್ನ ಮುಂದುವರಿಸು ಎಂದು ಬೆನ್ನು ತಟ್ಟಿದ್ದಾರೆ. ಇಷ್ಟೇ ಅಲ್ಲ ವೀಕ್ಷಕರೇ, ತರುಣ್ ಸುಧೀರ್ ಅವರು ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಗಿಲ್ಲಿಗೆ ಒಂದು ಕಿವಿಮಾತು ಹೇಳಿದ್ದಾರೆ. ಈಗ ಸಿಕ್ಕಿರೋ ಈ ಮಿತಿಮೀರಿದ ಅಭಿಮಾನ ಮತ್ತು ಜನಪ್ರಿಯತೆಯನ್ನ 2-3 ತಿಂಗಳು ಎಂಜಾಯ್ ಮಾಡು, ಎಲ್ಲರಿಗೂ ಇಂತಹ ಪ್ರೀತಿ ಸಿಗಲ್ಲ. ಅದಾದ ಮೇಲೆ ನಿಧಾನವಾಗಿ ನಿನ್ನ ಮುಂದಿನ ಪ್ರೊಫೆಷನಲ್ ಲೈಫ್ ಬಗ್ಗೆ ಯೋಚಿಸು ಅಂತ ಹೇಳಿದ್ದಾರೆ. ಅಂದ್ರೆ ತರುಣ್ ಸುಧೀರ್ ಅವರ ಪ್ರೊಡಕ್ಷನ್ ಅಥವಾ ಡೈರೆಕ್ಷನ್ನಲ್ಲಿ ಗಿಲ್ಲಿಯನ್ನ ನೋಡೋ ದಿನಗಳು ಹತ್ತಿರದಲ್ಲೇ ಇವೆ ಅನ್ನೋದು ಕನ್ಫರ್ಮ್ ಆಯಿತು. ಒಟ್ಟಿನಲ್ಲಿ ಸಾಮಾನ್ಯ ಹುಡುಗನೊಬ್ಬ ತನ್ನ ಕಠಿಣ ಪರಿಶ್ರಮದಿಂದ ಇಂದು ಇಡೀ ಕರ್ನಾಟಕವೇ ಹೆಮ್ಮೆ ಪಡು ಮಟ್ಟಕ್ಕೆ ಬೆಳೆದಿದ್ದಾನೆ. ತರುಣ್ ಸುಧೀರ್ ಅಂತಹ ದೊಡ್ಡ ನಿರ್ದೇಶಕರ ಬೆಂಬಲ ಸಿಕ್ಕಿರುವುದು ಗಿಲ್ಲಿಯ ಕರಿಯರ್ಗೆ ಹೊಸ ವೇಗ ನೀಡಲಿದೆ. ಸೊ ವೀಕ್ಷಕರೇ, ಗಿಲ್ಲಿ ನಟ ಹೀರೋ ಆಗಿ ಸಿನಿಮಾ ಮಾಡಬೇಕಾ ಅಥವಾ ತರುಣ್ ಸುಧೀರ್ ಅವರ ಅಡಿಯಲ್ಲಿ ನಿರ್ದೇಶನ ಕಲಿಯಬೇಕಾ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಸುದ್ದಿಗಳಿಗಾಗಿ ದ ನ್ಯೂಸ್ ವೇರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.